ನಮಸ್ಕಾರ. ಇದು ರಾಜಕಾರಣಿಗಳು ನಾ ಕಂಡಂತೆ, ರಾಜಕಾರಣಿಗಳ ಬದುಕಿನ ಕಥನ, ರಾಜಕಾರಣಿಗಳ ಜೊತೆ ನನ್ನ ಒಡನಾಟದ ಒಂದು ದರ್ಶನ. ಇವತ್ತು ನಾನು ಒಬ್ಬ ರಾಜಕಾರಣಿಯ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಆ ರಾಜಕಾರಣಿಯ ಬಗ್ಗೆ ಮಾತನಾಡೋದಕ್ಕಿಂತ ಮೊದಲು ನಾವು ಕೆಲವು ವಿಚಾರವನ್ನು ಹೇಳಬೇಕು. ಈಗ 2 ದಿನಗಳ ಹಿಂದೆ ಶಿವಮೊಗ್ಗದಿಂದ ಒಬ್ಬ ವ್ಯಕ್ತಿ ಬಂದರು. ಅವರ ಕೈಯಲ್ಲಿ ದಾಖಲೆಗಳಿದ್ದವು, ಎಲ್ಲವೂ ಇದ್ದು. ಅವರು ತಮ್ಮ ಒಂದು ಹೋರಾಟದ ಕಥೆಯನ್ನು ಹೇಳಿದರು. 4 ವರ್ಷಗಳ ಹಿಂದೆ ಶಿವಮೊಗ್ಗದ ಆಸ್ಪತ್ರೆಯೊಂದರಲ್ಲಿ ಅವರ ಶ್ರೀಮತಿ ನಿಧನರಾಗಿದ್ದರು. ಅದಕ್ಕೆ ಕಾರಣ ಆಸ್ಪತ್ರೆಯ ನಿರ್ಲಕ್ಷ್ಯ ಮತ್ತು ವೈದ್ಯರೇನಿದ್ದಾರೆ ಇಡೀ ಪ್ರಕರಣದಲ್ಲಿ ಆ ಒಂದು ಚಿಕಿತ್ಸೆ ಕೊಡುವಲ್ಲಿ ಎಸಗಿದ ತಪ್ಪುಗಳು ಅಂತ. ಅವ್ರ ಹತ್ರ ದಾಖಲೆಗಳಿತ್ತು ಮತ್ತು ಯಾವ ವೈದ್ಯ ನಿರ್ಲಕ್ಷ್ಯವನ್ನು ತೋರಿಸಿದ್ದರು ಅವರಿಗೆ ಶಿಕ್ಷೆ ಸಿಗಲೇಬೇಕು ಅನ್ನುವುದು ಅವರ ಒತ್ತಾಸೆ ಆಗಿತ್ತು. ಆ ಕಾರಣಕ್ಕೆ 4 ವರ್ಷದಿಂದ ಆ ವ್ಯಕ್ತಿ ಹೋರಾಟ ಮಾಡ್ತಾಯಿದ್ರು. ಆದರೆ ಏನೂ ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಯಾಕೆಂದರೆ ಆ ಆಸ್ಪತ್ರೆಗೆ ಸಂಬಂಧಪಟ್ಟವರು ಯಾರಿದ್ದಾರೆ, ಅವರು ಆ ವೈದ್ಯರು ಏನಿದ್ದಾರೆ ಅವರು ಪ್ರಬಲ ರಾಜಕಾರಣಿಯೊಬ್ಬರ ಸಂಬಂಧಿಕರು. ಹೀಗಾಗಿ ಅವರ ಹೋರಾಟ ಪ್ರತಿ ಹಂತದಲ್ಲಿ ವಿಫಲವಾಗ್ತಾ ಇತ್ತು. ಇದನ್ನು ಅವರು ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಹೇಳಬೇಕು ಅಂತ ಹೊರಟರು. ಆದರೆ ಅದದ್ದೇನು ಅಂದರೆ ಅದಕ್ಕೂ ಕೂಡ ನ್ಯಾಯಾಲಯದಿಂದ ತಡೆ ತರಲಾಯಿತು. ಹಾಗಿದ್ದರೆ ಆ ಪ್ರಬಲ ರಾಜಕಾರಣಿ ಯಾರು? ಆ ಆಸ್ಪತ್ರೆ ಏನಿದೆ, ಅವರು ಬಂದ ವ್ಯಕ್ತಿ ನನ್ನೆದುರು ಕುಳಿತು ತಮ್ಮ ಶ್ರೀಮತಿಯವರ ಕಥೆಯನ್ನು ಹೇಳ್ತಾ ಇದ್ದರು. ಹೇಗೆ ಕೊರೋನಾ ಸಂದರ್ಭದಲ್ಲಿ ಆಸ್ಪತ್ರೆಗೆ ಸೇರಿಸಿಕೊಂಡು ಒಂದು ಜೀವ ಹರಣವನ್ನು ಮಾಡಲಾಯಿತು ಅನ್ನುವ ಕಥೆಯನ್ನು. ನಾನು ಹೇಳಿದೆ, ನೀವು ಕೊಟ್ಟಿರುವ ದಾಖಲೆಗಳನ್ನೆಲ್ಲ ಕೊಡಿ ನನಗೆ ಅಂತಂದೆ. ದಾಖಲೆಗಳನ್ನು ತೆಗೆದುಕೊಂಡೆ. ಆ ದಾಖಲೆಗಳನ್ನೆಲ್ಲ ನೋಡ್ತಾ ಇದ್ದಾಗ ಶಾಕಿಂಗ್ ಆಗಿತ್ತು. ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ. ಅವ್ರನ್ನ ಕರೆದು ಗೊತ್ತಿಲ್ಲ, ಅವರಿಗೆ ನ್ಯಾಯಾಲಯದ ತಡೆ ಇದೆ, ಅವ್ರು ಮಾತನಾಡೋಕ್ಕಾಗ್ತಾರೋ ಇಲ್ವೋ. ನಾನು ಈ ವಿಷಯ ಪ್ರಸ್ತಾಪ ಮಾಡಿದ್ದು ಆ ರಾಜಕಾರಣಿ ಯಾರು ಅನ್ನುವ ಕಾರಣಕ್ಕಾಗಿ, ಆಸ್ಪತ್ರೆ ಯಾರದ್ದು ಅಂತ. ಈಗ ನಾನು ಮಾತನಾಡ್ತಾ ಇರುವ ಆ ರಾಜಕಾರಣಿ ಹೆಸರು KS ಈಶ್ವರಪ್ಪ. ಆ ಆಸ್ಪತ್ರೆ ಏನಿದೆ ಅವರ ಅಳಿಯಂದು ಮಗಳ ಗಂಡನ ಆಸ್ಪತ್ರೆ. ಆ ಆಸ್ಪತ್ರೆಯಲ್ಲಿ ನಿರ್ಲಕ್ಷ್ಯ ತೋರಿಸಲಾಗಿದೆ ಅನ್ನುವ ಆರೋಪ ಮತ್ತು ಇಡೀ ಪ್ರಕರಣ ಇದೆಯಲ್ಲ, ಆ ಪ್ರಕರಣವನ್ನು ಆಯಾಯ ಹಂತದಲ್ಲಿ ಅದನ್ನು ಹತ್ತಿಕ್ಕುವ ಯತ್ನ ನಡೆದದ್ದು. ಅದೊಂದು ಸುದೀರ್ಘ ಕತೆ. ಆದರೆ ಇವತ್ತು ನಾನು ಈಶ್ವರಪ್ಪನವ್ರ ಬಗ್ಗೆ ಮಾತನಾಡ್ತೀನಿ. ಇದು ಪ್ರಿಯಾಂಬಲ್ ಮಾತ್ರ. ಅದನ್ನ ಆ ಈಶ್ವರಪ್ಪನವರ ಅಳಿಯನ ಆಸ್ಪತ್ರೆ ಕಥೆಯನ್ನು ನಾನು ಮತ್ತೆ ಮಾತನಾಡ್ತೀನಿ, ಸಂದರ್ಶನಗಳನ್ನ ಮಾಡ್ತೀನಿ, ಇದು ಮಾಡ್ತೀನಿ. ಈಶ್ವರಪ್ಪ ಬಳ್ಳಾರಿಯಿಂದ ಬಂದವರು. ಯಡಿಯೂರಪ್ಪ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು BJPಯನ್ನು ಕಟ್ಟಿದವರು, ಅನುಮಾನ ಇಲ್ಲ. ಹಾಗೆಯೇ ಒಂದು ಕಾಲದಲ್ಲಿ BJP ಅಂತ ಅಂದರೆ ಈಶ್ವರಪ್ಪ, ಯಡಿಯೂರಪ್ಪ, ಶಿವಮೊಗ್ಗದ 3 ಜನ, ಶಂಕರಮೂರ್ತಿ, ಅವ್ರದ್ದೇ BJP ಆಗಿತ್ತು, ಅವ್ರದ್ದೇ ಆಗಿತ್ತು. ಆದರೆ ಈಶ್ವರಪ್ಪ ಕಾಲಕ್ರಮದಲ್ಲಿ ಅವರ ಈ ಒಂದು ಉಗ್ರ ಹಿಂದುತ್ವ ಇದೆಯಲ್ಲ, ಅದೇ ಅವರ ರಾಜಕೀಯ ಬದುಕಿಗೆ ಮುಳುವಾಯ್ತು ಅನ್ನುವ ಪ್ರಶ್ನೆಯೂ ಇದೆ. ಅದರ ಜೊತೆಗೆ ಅವರ ಅವರು ಮಾತನಾಡೋದೇನು, ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರೀತಿಯಿಂದಲೇ ಹೇಳಿದರು, ನಮ್ಮ ಈಶ್ವರಪ್ಪನವರಿಗೆ ಮೆದುಳು ಮತ್ತು ನಾಲಿಗೆ ನಡುವೆ ಕನೆಕ್ಷನ್ ತಪ್ಪೋಗ್ಬಿಟ್ಟಿದೆ ಅಂತ. ಆ ಕನೆಕ್ಷನ್ ತಪ್ಪಿದೆಯೋ, ಯಾವ ಕನೆಕ್ಷನ್ ತಪ್ಪಿದೆಯೋ ಗೊತ್ತಿಲ್ಲ, ಕನೆಕ್ಷನ್ ಅಂತೂ ತಪ್ಪಿದೆ ಅವರಿಗೆ. ಅದರ ಜೊತೆಗೆ BJP ಅವರನ್ನು ಹೊರ ಹಾಕಿದೆ. ಅದರಲ್ಲಿ ಅವರ ತಪ್ಪೆಷ್ಟು ಅನ್ನೋದು ಬೇರೆ. ಆದರೆ ಇಡೀ ಈಶ್ವರಪ್ಪನವರ ರಾಜಕೀಯ ಬದುಕಿನಲ್ಲಿ ಉಗ್ರ ಹಿಂದುತ್ವವಾದ ಹಿಂದೂ ಮುಸ್ಲಿಂ ವಿಚಾರ ಬಿಟ್ಟರೆ ಇನ್ನೇನಾದ್ರು ಇದೆಯಾ ಅಂತ. ಅವರು ಮಂತ್ರಿ ಆಗಿದ್ದಾಗಲೂ ಕೂಡ ಅವರು ಗುಡ್ ಅಡ್ಮಿನಿಸ್ಟ್ರೇಟರ್ ಆಗಲೇ ಇಲ್ಲ. ಅವರ ನಿವಾಸದಲ್ಲಿ ಈ ನೋಟ್ ಕೌಂಟಿಂಗ್ ಮಿಷಿನ್ ಸಿಕ್ಕಿದ್ದು ಆಘಾತಕಾರಿಯಾಗಿತ್ತು. 1, 2, 8, 9 ಅಂತಿದ್ರು, ಎಕ್ಸಾಕ್ಟ್ ಗೊತ್ತಿಲ್ಲ. ಈ ನೋಟ್ ಕೌಂಟಿಂಗ್ ಮಿಷಿನನ್ನು ಮನೆಯಲ್ಲಿ ಇಟ್ಟುಕೊಂಡಂಥ ರಾಜಕಾರಣಿ ಅವರು ಯಾವ ರೀತಿ ಇರ್ಬೋದು ಲೆಕ್ಕ ಹಾಕಿ. ಅವರ ಭ್ರಷ್ಟಾಚಾರದ ಪ್ರಮಾಣ ಎಲ್ಲಿವರೆಗೆ ಇರಬಹುದು? ದುಡ್ಡು ಎಣಿಸೋಕ್ಕಾಗಲ್ಲ ಅಂತಾರೆ. ನೋಟ್ ಕೌಂಟಿಂಗ್ ಮಿಷಿನನ್ನು ಬ್ಯಾಂಕ್ಗಳಲ್ಲಿ ಇಟ್ಕೋತಾರೆ. ಇವರೇ ಒಂದು ರೀತಿಯ ಬ್ಯಾಂಕ್ ಆಗೋದರು ಈಶ್ವರಪ್ಪ. ಅದರ ಜೊತೆಗೆ ಅವ್ರ ಮೇಲೆ ಕಮಿಷನ್ ವ್ಯವಹಾರ ಬಂತು ನೋಡಿ, 40% ಕಮಿಷನ್ ಅಂತ ಹೇಳಿ. ಆ ಬೆಳಗಾವಿಯ ಒಬ್ಬ ಗುತ್ತಿಗೆದಾರರು ಇವರ ಹೆಸರು ಹೇಳಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಆದರೆ
ರಾಜಕೀಯದಲ್ಲ, ರಾಜಕಾರಣಿಗಳಿಗೆ ಶಿಕ್ಷೆ ಆಗಲ್ಲ, ಸಾಮಾನ್ಯ ಜನರಿಗಾದರೆ ಶಿಕ್ಷೆ ಆಗತ್ತೆ. ಅದರಿಂದನೂ ತಪ್ಪಿಸಿಕೊಂಡ್ರು. ಸೊ ಈಶ್ವರಪ್ಪನವರ ಇಡೀ ರಾಜಕೀಯ ಬದುಕೇನಿದೆ, ಅವರು ಸಂಘ ಪರಿವಾರದ ಮೂಲಕ ಬಂದವರು. ಯು ಸಿ ದಟ್ ಮೇಸ್ತ್ರಿ ಏನೋ ಆಗಿದ್ದರಂತೆ. ಓಕೆ, ಜೀವನದಲ್ಲಿ ಆ ಹಂತದಿಂದ ಮೇಲೆ ಬರೋದು ದೊಡ್ಡದೇನೆ. ಆದರೆ ಮೇಲೆ ಬಂದಿದ್ದು ಹೇಗೆ, ಆದದ್ದು ಹೇಗೆ, ಮಾಡಿದ್ದು ಏನು, ಇದು ಬಹಳ ಮುಖ್ಯ ಅಲ್ವಾ. ಸೊ ಅವರು ಬಂದ ಮೇಲೆ ಶಿವಮೊಗ್ಗದಲ್ಲಿ ಇಡೀ ಶಿವಮೊಗ್ಗದ ರಾಜಕಾರಣ ಏನಿದೆಯಲ್ಲ, ಅದು ಈ ಕೋಮು ದ್ವೇಷಪೂರಿತವಾದ ರಾಜಕಾರಣವನ್ನು ಬದಲಿಸೋದ್ರಲ್ಲಿ ಈಶ್ವರಪ್ಪನವರ ಕಾಂಟ್ರಿಬ್ಯೂಷನ್ ಇದೆ ಅಂತ. ಯಾಕೆ ಗೊತ್ತಾ, ಶಿವಮೊಗ್ಗ ಅದು ಎಂಥ ನೆಲ ರೀ, ಎಂತೆಂಥ ನಾಯಕರುಗಳಲ್ಲಿ ಹುಟ್ಟಿದ್ರು ಗೊತ್ತಾ ನಿಮಗೆ. ಶಾಂತವೇರಿ ಗೋಪಾಲ್ ಗೌಡ್ರಕ್ಕಿಂತ ಬೇಕಾ? ನೀವು ಇತ್ತೀಚೆಗೆ ನೀವಂದರೆ ಕಾಗೋಡು ತಿಮ್ಮಪ್ಪನವರು ಕೂಡ. ಅದ್ರ ಜೊತೆಗೆ ಬಿಸಿ ಆ ನೆಲ, ಹೋರಾಟದ ನೆಲ. ಸಾಹಿತಿಗಳಿಗೆ ಬನ್ನಿ, ಕುವೆಂಪು ಒಂದು ಕಡೆ ಅಲ್ವಾ, ಅನಂತಮೂರ್ತಿ ಆ ಸಂಬಂಧ ಇಟ್ಟರು, ನಮ್ಮ JH ಪಟೇಲರು. ಹೀಗೆ ಅಂತಹ ನೆಲ ಕೋಮುವಾದಿ ನೆಲವಾದದ್ದು ಅಂತ ಶಿವಮೊಗ್ಗದ. ಹಾಗೆ ನೋಡಿದರೆ ಶಿವಮೊಗ್ಗದ ಇಡೀ ಸಾಮಾಜಿಕ ಬದುಕಿನ ಮೇಲೆ ಕುವೆಂಪು ಅವರ ಪ್ರಭಾವ ದಟ್ಟವಾಗಿತ್ತು ಅಂತ. ಅದು ಹೋಯಿತು. ರೈತ ಚಳವಳಿಯ ನಾಡೋದು ನಿಮಗೆ. ಕಾಗೋಡು ಚಳವಳಿ ಹೇಳಿದೆ, ಹಾಗೆಯೇ ರೈತ ಚಳವಳಿಯ ರುದ್ರಪ್ಪನವರು ರೈತ ಸಂಘದ ಅಧ್ಯಕ್ಷರಾಗಿದ್ದರು. ಸುಂದರೇಶ್ ಅವರು ನಂಜುಂಡಸ್ವಾಮಿಯವರ ಜೊತೆ ಹೆಗಲು ಜೋಡಿಸಿ ಹೋರಾಟ ಮಾಡಿದವರು. ಅಂತಹ ನೆಲ ಅದು. ಆ ನೆಲದಲ್ಲಿ ಈ ಒಂದು ಕೇಸರಿ ರಾಜಕಾರಣವನ್ನು ಇವರು ಪ್ರಾರಂಭಿಸ್ತಾ ಬಂದರು. ಆದರೆ ಯಡಿಯೂರಪ್ಪ ಕೇಸರಿ ರಾಜಕಾರಣ ಪ್ರಾರಂಭ ಮಾಡಿದರೂ ಕೂಡ ಅವರು ಸಂಪೂರ್ಣವಾಗಿ RSS ಡಿಕ್ಟೇಷನ್ ಅಂತನೋ ಅವ್ರ ಎಜೆಂಡಾ ಅಂತ ನಡೀತಿರಲಿಲ್ಲ. ಅವರು ಇರುವುದರಲ್ಲಿ BJPಗೆ ಈ ರೈತ ಮುಖವನ್ನು ಕೊಡುವುದರಲ್ಲಿ ಯಡಿಯೂರಪ್ಪ ಇದಾದರು. ಆದರೆ ಈಶ್ವರಪ್ಪನಿಗೆ ಏನೂ ಇಲ್ಲ ಅಂತ, ಅಂತಹ ಯಾವ ವ್ಯಕ್ತಿತ್ವವೂ ಇಲ್ಲ ಅವರಿಗೆ. ಸೊ ಏನಿದ್ರೂ ಕೂಡ ಒಂದೇ ಒಂದು ಇದು ಅಂತಂದರೆ ಹಣ ಮಾಡು. ಈಗ ಅವರ ಮಗ ಕಾಂತೇಶ್ ಅವರನ್ನು ಏನಾದರೂ ಮಾಡಿ ರಾಜಕಾರಣದಲ್ಲಿ ಮುಂದೆ ತರಬೇಕು ಅಂತ ಟ್ರೈ ಮಾಡಿದ್ರು. ಟಿಕೆಟ್ ಸಿಕ್ಕಿಲ್ಲ. ಸೊ ಹಾವೇರಿಯಿಂದ ಪಾರ್ಲಿಮೆಂಟಿಗೆ ಅಂತ ಟ್ರೈ ಮಾಡಿದ್ರು, ಇಲ್ಲ ವಿಧಾನಸಭೆ ಅಂದರು. ಅಷ್ಟೊತ್ತಿಗೆ ಯಾವುದ್ಯಾವುದೋ ಅವರೊಂದು ಸ್ಟೇನೂ ತಂದ್ರಪ್ಪ, ಅದು ಗೊತ್ತಿಲ್ಲ. ಅವರ ಯಾವುದೋ ವಿಡಿಯೋಗಳಿಗೆ ಸಂಬಂಧಪಟ್ಟ ಹಾಗೆ ಕಾಂತೇಶ್ ಅವರು. ಸೊ ಈಶ್ವರಪ್ಪ ಅವರ ಇಡೀ ರಾಜಕೀಯ ಬದುಕಿನಲ್ಲಿ ಇಂಥ ಅಂಶಗಳೇ ಸಿಗ್ತವೆ ಅಂತ. ಈಶ್ವರಪ್ಪ ಜನಪರವಾಗಿ ಇಂತಹ ಕೆಲಸ ಮಾಡಿದ್ರು ಅಂತ ಯಾರಾದರೂ ಹೇಳುವವ್ರನ್ನೂ ನೋಡಿಲ್ಲ, ಮಾಡಿಯೂ ಇಲ್ಲ ಅಂತ. ಅವರಿಗೆ ಅತ್ಯುತ್ತಮ ಖಾತೆಗಳು ಸಿಕ್ಕಾಗ ಕೂಡ ಅವರು ತಮ್ಮ ಹೆಜ್ಜೆ ಗುರುತುವನ್ನು ಮೂಡಿಸಲೇ ಇಲ್ಲ ಅಂತ. ಹಾಗಿದ್ರೆ ಕೇವಲ ಹಣ ಮಾಡೋದ್ರಲ್ಲೇ ನಿರತರಾದ್ರ ಈ ಪ್ರಶ್ನೆ ಕೂಡ ಕಾಡುತ್ತೆ. ಅದ್ರ ಜೊತೆಗೆ ಒಬ್ಬ ರಾಜಕಾರಣಿ ಒಬ್ಬರು ದುರಂತ ಅಂತ ಹೇಳ್ತೀನಿ. ಇವರಿಗೆಲ್ಲ ಏನು ಗೊತ್ತಾ ನಿಮಗೆ, ರಾಜಕಾರಣ ಯಾಕೆ ಬೇಕು ಅಂತಂದರೆ ಅವರ ಉದ್ಯಮ ವಹಿವಾಟುಗಳನ್ನು ಬೆಳೆಸೋದಕ್ಕೆ, ಒಂದೊಂದು ಮಾಡಿಕೊಡೋದಕ್ಕೆ. ಈಗ ಶಿವಮೊಗ್ಗದಲ್ಲಿ ಅದು ಹೇಳಿದೆ, ಶಿವಮೊಗ್ಗದಲ್ಲಿ ಅದು ಎಷ್ಟು ಬರೀ ರಾಜಕಾರಣಿಗಳ ಇನ್ಸ್ಟಿಟ್ಯೂಷನ್ಗಳು ಸಿಗ್ತವೆ ನಮಗೆ. ಎಲ್ಲ ರಾಜಕಾರಣಿಗಳು ಶಿವಮೊಗ್ಗದಲ್ಲಿ ಒಂಥರ ದಂಧೆ ಮಾಡೋದಕ್ಕೆ ಇಳಿದ್ಬಿಟ್ಟಿದ್ದಾರೆ. ಪಕ್ಷ ಭೇದವಾಗಿ ಬರುತ್ತೆ, ಉದ್ಯಮಗಳನ್ನು ಸ್ಥಾಪಿಸೋದು. ಅವರಂದರೆ ಪಾಲಿಟಿಕ್ಸ್ ಈಸ್ ಏನೋ ಅಂತಾರೆ ನಮ್ಮಲ್ಲಿ, ರಾಜಕಾರಣ ಅನ್ನೋದು ಸೇವೆಗಿವೆ ಅನ್ನುವ ಕಾಲ ಹೊರಟೋಗ್ಬಿಟ್ಟಿದೆ. ಈಗ ಜನರಿಗೆ ಶೇವ್ ಮಾಡೋದಷ್ಟೇ, ಸೇವೆ ಅಲ್ಲ, ಆ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಶಿವಮೊಗ್ಗದಲ್ಲಿ ನಾನು ಭಾಳ ಸಂದರ್ಭ ಶಿವಮೊಗ್ಗದಲ್ಲಿ ಹೋಗೋ ಸಂದರ್ಭದಲ್ಲಿ ಆಟೋದಲ್ಲಿದ್ರೆ ಅಲ್ಲಿ ಆಟೋ ಡ್ರೈವರ್ ಹೇಳ್ತಾರೆ, ಸರ್ ಈ ಕಡೆದೆಲ್ಲ ಯಡಿಯೂರಪ್ಪನದ್ದು ಸರ್, ಇದೆಲ್ಲ ಈಶ್ವರಪ್ಪನದ್ದು ನೋಡ, ಅಲ್ಲಿದೆಯಲ್ಲ ಸರ್ ಶಂಕರಮೂರ್ತಿ ಅವರು. ಇಡೀ ಶಿವಮೊಗ್ಗವನ್ನು ಪರ್ಚೇಸ್ ಮಾಡಿದಾಗಿದ್ದಾರೆ, ಅಷ್ಟು ಪವರ್ಫುಲ್ ಆಗಿದ್ದಾರೆ ಅಂತ. ನನ್ನನ್ನು ನೋಡಲು ಬಂದ ವ್ಯಕ್ತಿಯ ಕಥೆ ಹೇಳಿದೆ ನಿಮಗೆ. ಅವರು ಆ್ಯಕ್ಚುಲಿ ಶಿವಮೊಗ್ಗದ ಅದು ಮೆಟ್ರೋ ಹಾಸ್ಪಿಟಲ್ ಅಂತ, ಅದು ಈಶ್ವರಪ್ಪನವರ ಅಳಿಯನ ಹಾಸ್ಪಿಟಲ್, ಅಲ್ಲಿ ಡಾಕ್ಟರ್ಸ್ ಆಗಿದ್ದಾರೆ ಅವ್ರದ್ದೇ ಅಂತೆ. ಅಲ್ಲಿ ಅನುಭವಿಸಿದ್ದವರು. ಅವ್ರಿಗೆ ಅಟ್ಲೀಸ್ಟ್ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಒಂದು ನ್ಯಾಯ ಅನ್ನೋದೇ ಸಿಗದಿದ್ದರೆ, ಅವು ಶ್ರೀಮತಿ ನಿರ್ಲಕ್ಷ್ಯದಿಂದ ಅಸುನೀಗಿದ್ದಾಳೆ. ಯಾಕೆಂತಂದರೆ ಯಾವ್ಯಾವುದೋ ಔಷಧ ಕೊಟ್ಟಿದೆ, ಅದೆಲ್ಲ ದಾಖಲೆಗಳಿದೆ ನನ್ನ ಹತ್ರ. ಅವರು 4 ವರ್ಷದಿಂದ ಫೈಟ್ ಮಾಡ್ತಿದ್ದಾರೆ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಂತ ಹೇಳಿ ಎಲ್ಲ ಕಡೆ ಇವರ ಕೈಗಳಿದೆಯಲ್ಲ, ಈಶ್ವರಪ್ಪನವ್ರ ಕೈಗಳು ಎಲ್ಲ ಕಡೆ ಚಾಚಿವೆ ಅಂತ. ಎಲ್ಲಿ ಇವರು ಹೋರಾಟ ಮಾಡೋಕ್ಕೆ ಹೋದ್ರೂ ಅಲ್ಲದಾಡ್ತಾಳೆ. ಇದ್ರ ಮುಂದೆ ಮಾಧ್ಯಮದ ಮುಂದೆ ಹೋಗೋಕ್ಕಾಗಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ ಅಂಥ ಆ ರೀತಿ ಒಂಥರ
ಶಿವಮೊಗ್ಗದಲ್ಲಿ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದು ಅಂತ. ಆಶ್ಚರ್ಯ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲಿ ಅಲ್ವಾ. ಈ ಕಾಂಗ್ರೆಸ್ ಸರ್ಕಾರ ಇದ್ದರೂ ಶಿವಮೊಗ್ಗದ ಎಲ್ಲ ಅಧಿಕಾರಿಗಳನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡವರು ಈಶ್ವರಪ್ಪನವರು. ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾರಲ್ಲ, ಅವ್ರ ಮಾತನ್ನು ಯಾರು ಕೇಳ್ತಾರೆ ಅಂತ ನನಗೇನು ಅನ್ಸಲ್ಲ. ಮಧು ಬಂಗಾರಪ್ಪನವರು ಅಲ್ಲಿ ಅಧಿಕಾರಿಗಳು ಫಸ್ಟ್ ಈಶ್ವರಪ್ಪನವರ ಆದೇಶದಂತೆ ಕಾಯ್ತಿರ್ತಾರೆ. ಈಶ್ವರಪ್ಪನ ಆದೇಶ ಕೊಟ್ಟರೆ ಮಾಡ್ತಾರೆ. ಈಶ್ವರಪ್ಪನವರ ಆದೇಶ ಇಲ್ಲದೆ ಏನೂ ನಡೆಯಲ್ಲ. ಅಂದರೆ ಈ ರಾಜಕಾರಣಿಗಳ ಸಂಬಂಧ ಇರುತ್ತೆ ನೋಡಿ, ಅದು ಪಕ್ಷವನ್ನು ಮೀರಿರುತ್ತೆ ಅಂತ. ಇದು ಜಗಳ ಮಾಡಿಕೊಳ್ಳುವವರು, ಗಲಾಟೆ ಮಾಡಿಕೊಳ್ಳುವವರು ಯಾರು ಅಂದರೆ ಸಾಮಾನ್ಯ ಕಾರ್ಯಕರ್ತರು ಕಣ್ರಿ. ಅವರು ನಮ್ಮ ಪಕ್ಷ, ನಮ್ಮ ನಾಯಕರು ಅಂತಾರೆ. ಈ ಮೇಲ್ಗಡೆ ಒಂದು ಅಡ್ಜಸ್ಟ್ಮೆಂಟ್ ಇರುತ್ತೆ ಅಂತ. ಆಯಾಯ ಒಂಥರ ಅದು ಪಾಳೆಗಾರಿಕೆ ಇದ್ದಾಗ, ಆಯಾಯ ಒಂದು ಜಿಲ್ಲೆ ಅವರವರು ಪಾಳೆಗಾರಿಕೆ ಅವರು ಅಲ್ಲಿ ಆ ಜಿಲ್ಲೆಯ ಪಾಳೆಗಾರಿಕೆ ನಡೆಸಿ. ಈಶ್ವರಪ್ಪ ಹಾಗೇನೆ. ಸೊ ಅವರ ಪಾಳೆಗಾರಿಕೆ ಏನಿದೆ ಅಲ್ಲಿ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರು ಇದ್ದಾರೆ, ಅವ್ರ ಮಕ್ಕಳು ಇದ್ದಾರೆ. ಸೊ ಅದರಿಂದ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ರಾಜಕಾರಣ ನಡೆಯೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಯಾರೂ ಮಾತು ಕೇಳಲ್ಲ ಅಂತ ಹಲವರು ಬಂದು ಹೇಳ್ತಾರೆ. ಈಗ ನಾನು ಹೇಳಿದ ವ್ಯಕ್ತಿ ಬಂದು ಹೇಳಿದ್ರು, ಯಾವ್ಯಾವ ಅಧಿಕಾರಿ ಹತ್ರ ಹೋದರು, DHO ಏನು ಮಾಡಿದ್ರು, ಯಾರ್ಯಾರು ಏನು ಮಾಡಿದ್ರು, ಸತ್ಯವನ್ನು ತಿರುಚುವುದಕ್ಕೆ ಹಂತವಾಗಿ ಹೇಗಿದೆ ವರದಿಗಳನ್ನು ಬರೆದ್ರು, ಏನು ಮಾಡಿದ್ರು, ಎಲ್ಲ ಕಥೆ ಇದೆ, ಸುದೀರ್ಘವಾದ ಕಥೆ ಇದೆ. ಅದು ನಾನು ನಿಮಗೆ ಅವ್ರನ್ನ ಕರೆಸಿ ಇಂಟರ್ವ್ಯೂ ಮಾಡೇ ಮಾಡ್ತೀನಿ. ಇಡೀ ಈಶ್ವರಪ್ಪನವರ ಮುಖವಾಡ ಅದರಿಂದ ಕಳಚೋಗುತ್ತೆ ಅನ್ನೋದು ಗೊತ್ತು. ಅವರ ಆಸ್ಪತ್ರೆ ಕತೆ, ಅದು ಮೆಟ್ರೋ ಹಾಸ್ಪಿಟಲ್ ಕತೆ, ಅದು ಹೊರಗಡೆ ಬರುತ್ತೆ. ಅದು ಹೊರಗೆ ತರಬೇಕು ಅಂತ ಒಬ್ಬ ರಾಜಕಾರಣಿ ಅದವನು ಒಂದು ಸಾವಿಗೆ ಕೂಡ ಬೆಲೆ ಇಲ್ವಾ ಅಂತ ನಾನು ಈಗ ಇದನ್ನೇ ಹೇಳಿದೆ. ಇದ್ರ ಜೊತೆಗೆ ನೋಡಿ ಆ ಗುತ್ತಿಗೆದಾರ ಅವನು ಸಾವು ಆತ್ಮಹತ್ಯೆ ಮಾಡ್ಕೊಂಡಿದ್ದು, ಅದಕ್ಕೂ ಕೂಡ ಬೆಲೆ ಇಲ್ಲ. ಸೊ ಈಶ್ವರಪ್ಪ ಈ ರೀತಿ ಮಾಡ್ತಾರಂತ ಯಾರು ನಿರೀಕ್ಷೆ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ. ಅವರಿಡೀ ರಾಜಕೀಯ ಬದುಕಿನಲ್ಲಿ ಅವರು ಎಂದೂ ಕೂಡ ಜನಪರವಾಗಿ ನಿಂತೇ ಇಲ್ಲ ಅಂತ. ಅವರಿಗೆ ಇದರಲ್ಲಿ ಮುಳುಗೋ ಸಂದರ್ಭದಲ್ಲಿ ಹೋಗ್ಬಿಟ್ಟು ಬ್ರಿಗೇಡ್ ಮಾಡ್ಕೊಂಡ್ರು, ಜಾತಿಯನ್ನು ಬಳಸ್ಕೊಳ್ಳೋಕೆ ಟ್ರೈ ಮಾಡಿದ್ರು, ಕೋಮು ಭಾವನೆಯನ್ನು ಎತ್ತು ಕಟ್ಟಿದ್ರು, ಎವ್ರಿಥಿಂಗ್ ಟ್ರೈ ಟು. ಆದರೆ ಯಾರು ಕೂಡ ಅವರು ಪ್ರಶ್ನಿಸುವವರೇ ಇಲ್ಲ ಅಂತ. ಪ್ರತಿಯೊಂದನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾರೆ. ಆದ್ದರಿಂದ ಅವ್ರಿಗೆ ಯಾವಾಗ ಬಂದರೂ ಪ್ರಾಬ್ಲಮ್ ಇಲ್ಲ. ಒಂಥರ ಹೇಗೆ ಗೊತ್ತಾ, ಇವರು ಒಂಥರ ಈ ಯತ್ನಾಳದ ಮಿನಿ ಯತ್ನಾಳ್ ಟೈಪ್ ಇವರು, ಅಥವಾ ಇಬ್ಬರು ಸಮಾನ ಅಂದ್ಕೊಳ್ಳಿ. ಯತ್ನಾಳವ್ರ ಬಾಯಿ ಹೇಗೆ ಹೊಲಸೋ ಇವ್ರ ಬಾಯಿನೂ ಹಾಗೆ. ಅದ್ರ ಜೊತೆ ಕೋಮು ರಾಜಕಾರಣ ಅದು ಬಿಟ್ಟು ಅವ್ರಿಗೆ ಬೇರೆ ಇಲ್ಲ. ತಾವು ಹಣ ಮಾಡೋದು, ದುಡ್ಡು ಮಾಡೋದು, ತಮ್ಮ ಕುಟುಂಬವನ್ನು, ತಮ್ಮ ಸುತ್ತಮುತ್ತ ಇರೋರನ್ನೆಲ್ಲವರನ್ನು ಬೆಳೆಸುವುದು, ಅವ್ರಿಗೆ ಉದ್ಯಮಗಳನ್ನ ಮಾಡ್ಕೊಡೋದು, ಹಾಸ್ಪಿಟಲ್ಗಳನ್ನ ಮಾಡ್ಕೊಡೋದು, ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ಮಾಡ್ಕೊಡೋದು. ಹೀಗಾದರೆ ಹಣ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲವನ್ನು ಮಾಡಿಕೊಂಡು ತಮ್ಮ ರಾಜಕೀಯ ಬದುಕನ್ನು ಮುಂದುವರಿಸ್ತಾ ಹೋಗೋದು. ಈಶ್ವರಪ್ಪನವ್ರ ಬಗ್ಗೆ ನನಗೆ ಸಿಂಪತಿ ಇದೆ. ಯಾಕೆ ಗೊತ್ತಾ, ಆ ಸಮಾಜದ ಕೆಳ ಹಂತದಿಂದ ಬಂದ ವ್ಯಕ್ತಿ. ಅವರು ಜನರಿಗಾಗಿ ಏನನ್ನೋ ಮಾಡ್ಬೋದಾಗಿತ್ತು, ಮಾಡಲೇ ಇಲ್ಲ. ಹಾಗೇನೆ ಏನನ್ನೂ ಮಾಡದೆ ಅವರು ಇತಿಹಾಸದಲ್ಲಿ ಸೇರಿ ಹೋಗ್ತಾರೆ ಅಂತ. ಅದು ಮಾತ್ರ ಅಲ್ಲ, ಇಂತಹ ಪ್ರಕರಣಗಳೇನಿವೆ ಆ ಪ್ರಕರಣಗಳು ಅವರನ್ನು ಹಾಂಟ್ ಮಾಡ್ತವೆ. ನಿಜವಾಗಿ ಈಶ್ವರಪ್ಪನವರಿದ್ದರೆ ಆ ಸಾವಿಗೆ ಒಂದು ನ್ಯಾಯವನ್ನು ಕೊಡಿಸ್ಬೇಕು. ಅವರ ಅಳಿಯನ ಆಸ್ಪತ್ರೆ ಇದು. ಆ ಆಸ್ಪತ್ರೆಯಲ್ಲಿ ಯಾರೋ ಹೆಣ್ಣುಮಗಳೊಬ್ಬಳು ಹಸುನಿಗಿದ್ದಾಳೆ. ಅಟ್ಲೀಸ್ಟು ನ್ಯಾಯ ದೊರಕಿಸ್ಬೇಕಲ್ವ. ಇನ್ನೇನೂ ಅಲ್ಲ, ಒಂದು ಸಣ್ಣ ವಿಷಾದವನ್ನು ಅವರು ವ್ಯಕ್ತಪಡಿಸಿದ್ರು ಸಾಕಿತ್ತು. ತಪ್ಪಾಗ್ಬಿಟ್ಟಿದೆ ನನ್ನ ಆಸ್ಪತ್ರೆಯಲ್ಲಿ, ಕ್ಷಮಿಸ್ಬಿಡಿ ಅಂತಂದ್ರೂ ಅವ್ರು ಕ್ಷಮಿಸ್ಬಿಡ್ತಾ ಇದ್ದಾರೆ. ಆದರೆ ಅದಕ್ಕೂ ಕೂಡ ಅವರು ಸಿದ್ಧರಿಲ್ಲದಷ್ಟು ಆ ರಾಜಕೀಯ ದಾಷ್ಟ್ಯ ಅವರಲ್ಲಿದೆ. ಲೆಟ್ಸ್ ವೇಟ್ ಅಂಡ್ ಸೀ. ಎಲ್ಲ ಅದರ ವಿವರಗಳನ್ನು ಇಟ್ಕೊಂಡಿದ್ದೀನಿ ನಾನು. ಸದ್ಯದಲ್ಲೇ ಅವ್ರನ್ನ ಕರೆಸಿ ಇಂಟರ್ವ್ಯೂ ಮಾಡಿ ಇಡೀ ಕಥೆಯನ್ನು ತಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಈಶ್ವರಪ್ಪನವರ ರಾಜಕಾರಣದ ಬಗ್ಗೆ ಅದನ್ನೇ ಒಂದು 2-3 ಉದಾಹರಣೆಯನ್ನು ಕೊಟ್ಟೆ. ಅವರಲ್ಲಿ ದಟ್ ಏನು ಇರಬೇಕಾಗಿತ್ತೋ ಅದಿಲ್ಲ, ಏನು ಇರಬಾರ್ದಾಗಿತ್ತೋ ಅದೆಲ್ಲ ಇದೆ. ಇದು ಇವತ್ತಿನ ರಾಜಕಾರಣಿಗಳು ಕಂಡಂತೆ. ಇನ್ನೊಂದು ಎಪಿಸೋಡ್ನಲ್ಲಿ ಇನ್ನೊಬ್ಬ ರಾಜಕಾರಣಿ ಬಗ್ಗೆ ಮಾತನಾಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ.